ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೋವಿಡ್-19 ಸಂದರ್ಭದಲ್ಲಿ ವ್ಯಾಧಿ ಕ್ಷಮತ್ವ ವೃದ್ಧಿಸುವಲ್ಲಿ ಆಯುರ್ವೇದ ಶಾಸ್ತ್ರದ ಪಾತ್ರ. ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಕಾಯಚಿಕಿತ್ಸೆ ಹಾಗೂ ಮಾನಸ ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶೈಲೇಶ್ ವೈ ಆಚಾರ್ಯ. ಮಣಿಪಾಲ ಬಾನುಲಿ ಕೇಂದ್ರದ ಶ್ರೋತೃಗಳಿಗೆ ನನ್ನ ನಮಸ್ಕಾರ. ಕೋವಿಡ್-19 ನೋವೆಲ್ ಕೊರೋನಾ ವೈರಸ್ ಎಂಬ ಅನ್ವರ್ಥನಾಮಗಳಿಂದ ಬೀಗುತ್ತಿರುವ ಕೊರೋನಾ ವೈರಸ್ ಕಾಯಿಲೆ ಅಸ್ತಿತ್ವಕ್ಕೆ ಬಂದು ಕೇವಲ 1 ವರ್ಷವಾಗಿದ್ದರೂ ಇಡೀ ಮನುಕುಲವನ್ನೇ ತನ್ನ ಹತೋಟಿಗೆ ತಂದಿದೆ ಎಂದರೆ ತಪ್ಪಾಗಲಾರದು. ಇದರ ಪರಿಣಾಮವಾಗಿ ಪ್ರಪಂಚದ ಶಾರೀರಿಕ, ಮಾನಸಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಯ ಕೊಂಡಿಯು ಹಳಿ ತಪ್ಪಿದಂತಾಗಿದೆ. ಕಳೆದ ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಲಾಕ್ಡೌನ್ ಮುಗ್ಗಟ್ಟಿನ ಕರಾಳ ದಿನಗಳ ನೆನಪು ಮುಗಿಯುವಷ್ಟರಲ್ಲಿ ಕೊರೋನಾ ರೋಗದ 2ನೇ ಹಂತದ ಅಲೆಯ ಭೀತಿಯು ಜನಮನದಲ್ಲಿ ಆತಂಕದ ಅಲೆಯನ್ನು ಎಬ್ಬಿಸುತ್ತಿದೆ. ಹಳೆಯ ಹೊಡೆತದಿಂದ ಸುಧಾರಿಸಿಕೊಳ್ಳದ ನಾವುಗಳು ಗಾಯದ ಮೇಲೆ ಪುನಃ ಬರೆ ಎಳೆದುಕೊಳ್ಳಲು ಯಾವುದೇ ಸ್ತರದಲ್ಲಿ ಸಿದ್ಧರಾಗಿಲ್ಲ. ಹಾಗಾದರೆ ಈ ಪರಿಸ್ಥಿತಿ ಸುಧಾರಿಸಲು ಸಾಧ್ಯವಿಲ್ಲವೇ? ಪರಿಹಾರ ಇಲ್ಲದ ಸಮಸ್ಯೆಯೇ ಇಲ್ಲ ಎಂಬಂತೆ ಕೊರೋನಾ ಸಾಂಕ್ರಾಮಿಕ ರೋಗದ ಪಸರುವಿಕೆ ತಡೆಗಟ್ಟಲು 85% ಮುಖಗವಸಿನ ಬಳಕೆ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಪದೇ ಪದೇ ಕೈಯನ್ನು ಸಾಬೂನು ದ್ರಾವಣದಿಂದ ತೊಳೆದುಕೊಳ್ಳುವುದು, ಬಾಯಿ, ಮೂಗು, ಕಣ್ಣು ಇವುಗಳನ್ನು ಪದೇ ಪದೇ ಮುಟ್ಟದಿರುವುದು ಇತ್ಯಾದಿಗಳಿಂದ ಖಂಡಿತವಾಗಿ ತಡೆಯಬಹುದು ಎಂದು ಸಂಶೋಧನೆಗಳಿಂದ ತಿಳಿದುಬಂದಿದೆ. ಹಾಗೂ ಈ 9 ತಿಂಗಳುಗಳಿಂದ ನಾವು ಇದರ ಮಹತ್ವವನ್ನು ಅರಿತುಕೊಂಡಿದ್ದೇವೆ. ಆದರೆ ಇತ್ತೀಚಿನ ಕೆಲವು ದಿನಗಳಿಂದ ಜನಸಾಮಾನ್ಯರು ತಮ್ಮ ದೈನಂದಿನ ಜೀವನದ ಒತ್ತಡದಿಂದಲೋ ನಿರ್ಲಕ್ಷ್ಯದಿಂದಲೋ ಕೊರೋನಾ ರೋಗ ಇಲ್ಲವೆಂದು ಸ್ವಯಂ ಊಹಿಸಿಕೊಂಡು ಕೊರೋನಾ ಸಾಂಕ್ರಾಮಿಕ ತಡೆಗಟ್ಟುವ ವಿಧಿವಿಧಾನಗಳನ್ನು ಗಾಳಿಗೆ ತೂರಿ ಎಲ್ಲೆಂದರಲ್ಲಿ ತಿರುಗಾಡುತ್ತಿರುವುದು ನಾವು ನೋಡುತ್ತಿದ್ದೇವೆ. ಇದು ಆತಂಕರಹಿತ ಸಾಮಾಜಿಕ ಮುನ್ನಡೆಯಾದರೂ ಈ ತರಹದ ಪ್ರಜ್ಞಾಪರಾಧದಿಂದ ಕೊರೋನಾ ಮಹಾಮಾರಿಯ 2ನೇ ಹಂತದ ಭಯಾನಕ ಅಲೆಗೆ ಕಾರಣವಾಗಬಹುದು ಎಂದು ತಜ್ಞರ ಅಭಿಪ್ರಾಯ. ಹಾಗಾದರೆ ಇದಕ್ಕೆಲ್ಲ ಇತಿಶ್ರೀ ಎಂಬುದೇ ಇಲ್ಲವೇ? ಒಂದು ಸರಳ ಪರಿಹಾರ ಇದಕ್ಕೆ ಬೇಕಲ್ಲವೇ? ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗದ ಪಸರುವಿಕೆಯು ವ್ಯಕ್ತಿಯು ರೋಗಕಾರಕ ಕಾರಣಕ್ಕೆ ಎಷ್ಟು ಸಮಯ ಶರೀರವನ್ನು ಒಡ್ಡುತ್ತಾನೆ ಹಾಗೂ ಆತನ ಶರೀರ ಬಲ, ವಯಸ್ಸು, ದೇಹದ ವ್ಯಾಧಿ ಕ್ಷಮತ್ವ, ಆಹಾರ ಪದ್ಧತಿ, ಶುಚಿತ್ವ ಇವುಗಳನ್ನು ಅವಲಂಬಿಸಿರುತ್ತದೆ. ಆದರೆ ಇತ್ತೀಚಿನ ವಾತಾವರಣ, ಪರಿಸರ ಮಾಲಿನ್ಯ, ಜೀವನ ಶೈಲಿಯನ್ನು ಗಮನಿಸಿದರೆ ರೋಗಕಾರಕ ಅಂಶಗಳು ಅರಿವಿಲ್ಲದೆ ನಮ್ಮ ಇಕ್ಕೆಲಗಳನ್ನು ಆವರಿಸಿರುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಇವುಗಳ ತಡೆ ಮನುಷ್ಯನು ತನ್ನ ಆಂತರಿಕ ಬಲ, ವ್ಯಾಧಿ ಕ್ಷಮತ್ವವನ್ನು ಹೆಚ್ಚಿಸುವುದರಿಂದ ಹಾಗೂ ತನ್ನ ಆಹಾರ ಪದ್ಧತಿ, ಶುಚಿತ್ವ ಹಾಗೂ ಜೀವನ ಶೈಲಿಯನ್ನು ಸುಧಾರಿಸಿದರೆ ಮಾತ್ರ ಸಾಧ್ಯ ಎಂಬುದು ತಿಳಿಯಬೇಕಾದ ವಿಷಯ. ಅಂದರೆ ರೋಗ ಬಂದ ಮೇಲೆ ಉಪಚಾರ ಮಾಡುವುದಕ್ಕಿಂತ ರೋಗ ಬರದಂತೆ ತಡೆ ಹಿಡಿಯುವುದು ಶ್ರೇಯಸ್ಕರ ಎಂದಾಯಿತು. ಇದನ್ನೇ ಆಯುರ್ವೇದ ಶಾಸ್ತ್ರವು ಮೂಲ ಧ್ಯೇಯವಾಗಿ ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರನುತ್ ಎಂದು ಸರಳವಾಗಿ ವಿವರಿಸಿದೆ. ಈ ಸ್ವಾಸ್ಥ್ಯ ರಕ್ಷಣಾ ವಿಧಾನಗಳಲ್ಲಿ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಹಾಗೂ ವೃದ್ಧಿಸುವುದು ಸರ್ವಶ್ರೇಷ್ಠ ಎಂದು ಸಂಶೋಧನೆಗಳು ವಿವರಿಸುತ್ತವೆ. ಹಾಗಾದರೆ ಈ ರೋಗ ನಿರೋಧಕ ಶಕ್ತಿ ಅಥವಾ ವ್ಯಾಧಿ ಕ್ಷಮತ್ವ ಅಂದರೇನು? ಇದನ್ನು ಹೇಗೆ ವೃದ್ಧಿಸಿಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ. ಚರಕ ಸಂಹಿತೆಯ ಪ್ರಕಾರ ವ್ಯಾಧಿ ಕ್ಷಮತ್ವಂ ವ್ಯಾಧಿ ಬಲ ವಿರೋಧಿತ್ವಂ ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವ ವಿತಿ ಯಾವತ್ ಎಂದಿದ್ದಾರೆ. ಅಂದರೆ ದೇಹದಲ್ಲಿನ ವ್ಯಾಧಿ ಕ್ಷಮತ್ವವು ವ್ಯಾಧಿ ಅಥವಾ ರೋಗದ ಬಲವನ್ನು ಕುಗ್ಗಿಸುವಂಥದ್ದು ಹಾಗೂ ವ್ಯಾಧಿಯೇ ಉತ್ಪತ್ತಿ ಆಗದಂತೆ ತಡೆಹಿಡುವ ದೈಹಿಕ ಸಾಮರ್ಥ್ಯ ಎಂದು ಹೇಳಿದ್ದಾರೆ.
ಆಯುರ್ವೇದ ಶಾಸ್ತ್ರದಲ್ಲಿ ವ್ಯಾಧಿಕ್ಷಮತ್ವವನ್ನು ಶರೀರದ ಆಂತರಿಕ ಬಲ ಅಥವಾ ಓಜಸ್ಸು ಎಂದು ಕರೆದಿದ್ದಾರೆ. ಇದು ಸಪ್ತಧಾತುಗಳ ಅಂದರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಇವುಗಳ ಸಾರಭಾಗ ಹಾಗೂ ಶರೀರದ ತೇಜಸ್ಸು ಎಂದು ಉಲ್ಲೇಖಿಸಿದ್ದಾರೆ. ಈ ಶರೀರದ ತೇಜಸ್ಸಿನ ಕ್ಷಯದಿಂದ ಶರೀರವು ಸುಲಭವಾಗಿ ಅನಾರೋಗ್ಯಕ್ಕೆ ತುತ್ತಾಗಬಹುದು ಎಂದು ಹೇಳಿದ್ದಾರೆ. ಈ ಶರೀರ ಬಲವನ್ನು 3 ವಿಧಗಳಲ್ಲಿ ವಿಂಗಡಿಸಬಹುದು. ಒಂದು ಸಹಜ ಬಲ, ಎರಡನೆಯದು ಕಾಲಜ ಬಲ, ಮೂರನೆಯದ್ದು ಯುಕ್ತಿಕೃತ ಬಲ. ಸಹಜ ಬಲ ಅಂದರೆ ವ್ಯಕ್ತಿಯು ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಿರುವಂತಹದ್ದು ಅಥವಾ ಅನುವಂಶೀಯವಾಗಿ ಪಡೆದುಕೊಂಡು ಬಂದಿರುವಂತಹ ಬಲ. ಆಂಗ್ಲ ಪದ್ಧತಿಯಲ್ಲಿ ಇದನ್ನು ನ್ಯಾಚುರಲ್ ಇಮ್ಯುನಿಟಿ ಎಂದು ಕರೆಯುತ್ತಾರೆ. ಎರಡನೆಯದು ಕಾಲಜ ಬಲ. ಇದನ್ನು ಪೀರಿಯಾಡಿಕ್ ಇಮ್ಯುನಿಟಿ ಎಂದು ಹೇಳಬಹುದು. ಋತುಗಳ ಬದಲಾವಣೆಯಿಂದ ವಯಸ್ಸಿನ ಏರುಪೇರುಗಳಲ್ಲಿ ಈ ಬಲವು ಹೆಚ್ಚು ಕಡಿಮೆ ಆಗುತ್ತಿರುತ್ತದೆ. ಮೂರನೆಯದು ಯುಕ್ತಿಕೃತ ಬಲ. ಇದು ಎಕ್ವೈರ್ಡ್ ಇಮ್ಯುನಿಟಿ. ಹಳೆಯ ಕಾಯಿಲೆಯಿಂದ ದೇಹ ಬಲ ಪಡೆದಿರುವಂಥದ್ದು, ಆಹಾರ ವಿಹಾರ ಔಷಧಿಗಳಿಂದ ಪಡೆದಿರುವಂತಹ ವ್ಯಾಧಿಕ್ಷಮತ್ವ ಇದಾಗಿದೆ. ಈ 3 ಬಲಗಳು ಪ್ರತಿ ಮನುಷ್ಯನಲ್ಲಿ ಇದ್ದೇ ಇರುತ್ತದೆ. ಆದರೆ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬನಲ್ಲಿ ಇದು ವ್ಯತ್ಯಯ ರೂಪದಲ್ಲಿ ಕಾಣಬಹುದು. ಆದ್ದರಿಂದ ಇಬ್ಬರು ವ್ಯಕ್ತಿಗಳು ಒಂದೇ ಬಗೆಯ ರೋಗಕಾರಕ ಕಾರಣಕ್ಕೆ ಏಕಕಾಲದಲ್ಲಿ ಮೈಯೊಡ್ಡಿದರೂ ಒಬ್ಬನಿಗೆ ಬಂದ ಕಾಯಿಲೆ ಇನ್ನೊಬ್ಬನಿಗೆ ಬರದೇ ಇರಬಹುದು. ಬಂದರೂ ಒಬ್ಬನಿಗಾದ ತೀವ್ರತೆಗಿಂತ ಇನ್ನೊಬ್ಬನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಗೋಚರಿಸಬಹುದು. ಆದ್ದರಿಂದ ಯಾವುದೇ ಔಷಧ ಹಾಗೂ ಔಷಧ ಪ್ರಮಾಣವನ್ನು ಸಾರ್ವತ್ರಿಕವಾಗಿ ಎಲ್ಲರಿಗೂ ಒಂದೇ ಎಂದು ಹೇಳಲು ಸಾಧ್ಯವಿಲ್ಲ. ಔಷಧಿಯ ಪ್ರಮಾಣವು ಯಾವಾಗಲೂ ವ್ಯಕ್ತಿಯ ವಯಸ್ಸು, ಶರೀರ ಬಲ, ಆತನ ಪ್ರಕೃತಿ, ಪಚನ ಶಕ್ತಿಯನ್ನು ಅರಿತ ನಂತರವೇ ಗೊತ್ತು ಮಾಡಲಾಗುತ್ತದೆ. ಅಂತೆಯೇ ಒಬ್ಬರಿಗೆ ನೀಡಿದಂತಹ ಔಷಧವನ್ನು ಇನ್ನೊಬ್ಬರು ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳುವುದರಿಂದ ಅಡ್ಡ ಪರಿಣಾಮಗಳಿಗೆ ತುತ್ತಾಗಬಹುದು. ಈ ಎಲ್ಲ ವೈಜ್ಞಾನಿಕ ಅಂಶಗಳು ಸುಮಾರು 5,000 ವರ್ಷದ ಹಿಂದೆ ಭಾರತೀಯ ವೈದ್ಯಕೀಯ ಪದ್ಧತಿಯಾದ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವುದು ಶ್ಲಾಘನೀಯ ವಿಷಯ. ಇಂದಿಗೂ ಈ ಎಲ್ಲ ಅಂಶಗಳು ತ್ರಿಕಾಲ ಸತ್ಯ ಎಂದು ಸಂಶೋಧನೆಯಿಂದ ಪುನರ್ದೃಢಪಟ್ಟಿವೆ. ಇನ್ನು ವ್ಯಾಧಿಕ್ಷಮತ್ವಕ್ಕೆ ಪೂರಕ ಹಾಗೂ ಮಾರಕ ಅಂಶಗಳೇನೆಂದು ತಿಳಿದುಕೊಳ್ಳೋಣ. ಈಗಾಗಲೇ ಹೇಳಿದಂತೆ ವ್ಯಾಧಿಕ್ಷಮತ್ವವು ಕಾಲಕ್ಕೆ ಅನುಗುಣವಾಗಿ ವ್ಯತ್ಯಯವಾಗುತ್ತಿರಬಹುದು. ಅಂದರೆ ಕೆಲವು ಋತುಗಳಲ್ಲಿ ದೇಹದ ಆಂತರಿಕ ಬಲವು ಸಹಜವಾಗಿಯೇ ಸದೃಢವಾಗಿರುತ್ತದೆ. ಉದಾಹರಣೆಗೆ ಶೀತ ಋತುಗಳಾದ ಹೇಮಂತ ಹಾಗೂ ಶಿಶಿರ ಋತುಗಳು. ಆದರೆ ಇನ್ನು ಕೆಲವು ಋತುಗಳಲ್ಲಿ ದೇಹದ ಬಲವು ಕಡಿಮೆ ಇರುತ್ತದೆ. ಉದಾಹರಣೆಗೆ ಮಳೆಗಾಲ. ಈ ಋತುವಿನಲ್ಲಿ ರೋಗಕಾರಕ ಅಂಶಗಳ ತೀವ್ರತೆ ಅತಿಯಾಗಿದ್ದರೆ ವ್ಯಕ್ತಿಯು ಸಹಜವಾಗಿ ಅನಾರೋಗ್ಯಕ್ಕೆ ತುತ್ತಾಗಬಹುದು. ಇನ್ನು ವಯಕ್ಕನುಗುಣವಾಗಿ ವ್ಯಾಧಿಕ್ಷಮತ್ವವು ಬದಲಾವಣೆ ಆಗುತ್ತಿರುತ್ತದೆ. ಉದಾಹರಣೆಗೆ ಮಕ್ಕಳಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ವ್ಯಾಧಿಕ್ಷಮತ್ವ ಅಲ್ಪವಾಗಿರುತ್ತದೆ. ಕಾರಣ ಮಕ್ಕಳಲ್ಲಿ ಪಕ್ವ ಧಾತುಗಳ ಅಭಾವದಿಂದ, ವೃದ್ಧಾಪ್ಯದಲ್ಲಿ ಧಾತುಗಳ ಕ್ಷಯದಿಂದ ವ್ಯಾಧಿಕ್ಷಮತ್ವ ಕಡಿಮೆ ಪ್ರಮಾಣದಲ್ಲಿ ಇರಬಹುದು. ಆದರೆ ಮಧ್ಯ ವಯಸ್ಸಿನಲ್ಲಿ ಸಹಜವಾಗಿಯೇ ವ್ಯಾಧಿ ನಿರೋಧಕ ಶಕ್ತಿ ಸದೃಢವಾಗಿರುತ್ತದೆ. ಅನುವಂಶೀಯತೆಯು ವ್ಯಾಧಿಕ್ಷಮತ್ವಕ್ಕೆ ಪೂರಕವಾದ ಅಂಶ. ಕೆಲವರಿಗೆ ವಂಶವಾಹಿನಿಗಳಿಂದಲೇ ಕೆಲವು ರೋಗದ ಪ್ರತಿ ವ್ಯಾಧಿಕ್ಷಮತ್ವವು ಇರುತ್ತದೆ. ಹಾಗೆಯೇ ಕೆಲವು ಪ್ರದೇಶದ ಜನರು ಕೆಲವು ಕಾಯಿಲೆಗಳಿಗೆ ಪ್ರತಿಯಾಗಿ ವ್ಯಾಧಿಕ್ಷಮತ್ವವನ್ನು ಹೊಂದಿರುತ್ತಾರೆ. ಉದಾಹರಣೆ, ಹಳದಿ ಜ್ವರಕ್ಕೆ ನೀಗ್ರೋ ಜನಾಂಗಗಳು ಹಾಗೂ ನಮ್ಮ ಉತ್ತರ ಭಾರತದ ಕೆಲವು ಪ್ರಾಂತ್ಯದ ಜನರಲ್ಲಿ ದೈಹಿಕ ಸಾಮರ್ಥ್ಯ ಇತರ ಭಾಗಗಳಿಗೆ ಹೋಲಿಸಿದರೆ ಹೆಚ್ಚಾಗಿರುತ್ತದೆ. ಇದರ ಜೊತೆಗೆ ವ್ಯಕ್ತಿ ಸೇವಿಸುವ ಆಹಾರ, ವಿಹಾರ, ಪರಿಸರ, ಆತನ ಮಾನಸಿಕ ಸ್ಥಿತಿಗಳು ವ್ಯಾಧಿಕ್ಷಮತ್ವಕ್ಕೆ ಪೂರಕವಾದ ವಿಷಯಗಳು. ಆದರೆ ವ್ಯಾಧಿಕ್ಷಮತ್ವ ಕ್ಷೀಣಿಸಲು ಅನೇಕ ಕಾರಣಗಳಿರುತ್ತದೆ. ಉದಾಹರಣೆಗೆ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳಲ್ಲಿ, ದೀರ್ಘಕಾಲದ ಔಷಧೋಪಚಾರಕ್ಕೆ ಪಡೆದುಕೊಳ್ಳುವವರಲ್ಲಿ, ಅಂದರೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳ ಚಿಕಿತ್ಸೆ ಪಡೆದುಕೊಂಡವರಲ್ಲಿ ವ್ಯಾಧಿಕ್ಷಮತ್ವವು ಕ್ಷೀಣಿಸುತ್ತಿರುತ್ತದೆ ಅಥವಾ ಕಡಿಮೆ ಇರಬಹುದು. ಕ್ಷಯರೋಗದಲ್ಲಿ, HIV, ಏಡ್ಸ್ ರೋಗಿಗಳಲ್ಲಿ ಸಹಜವಾಗಿ ವ್ಯಾಧಿಕ್ಷಮತ್ವ ಕಡಿಮೆ ಇರಬಹುದು. ಇಂಥವರು ಸಹಜವಾಗಿಯೇ ಅಲ್ಪ ರೋಗಕಾರಕ ಅಂಶಗಳಿಂದಲೂ ತೀವ್ರ ರೋಗದ ಉತ್ಪತ್ತಿಗೆ ಕಾರಣೀಗಳಾಗಬಹುದು.
ಅಂತೆಯೇ ಅತಿಯಾದ ಧೂಮಪಾನ, ಮದ್ಯಪಾನ, ಮಾದಕ ವಸ್ತುಗಳ ಸೇವನೆ ಇದು ವ್ಯಾಧಿಕ್ಷಮತ್ವಕ್ಕೆ ಮಾರಕಾಂಶಗಳು. ಅಪಥ್ಯ ಆಹಾರ, ವಿಹಾರ, ಪ್ರಜ್ಞಾಪರಾಧ ಇವುಗಳು ವ್ಯಾಧಿಕ್ಷಮತ್ವವನ್ನು ಕ್ಷೀಣಿಸುವ ಕೆಲವು ಕಾರಣಗಳು. ಇನ್ನು ವ್ಯಾಧಿಕ್ಷಮತ್ವವನ್ನು ವೃದ್ಧಿಸುವ ಉಪಾಯಗಳ ಬಗ್ಗೆ ಒಂದು ನೋಟ ಬೀರೋಣ. ಇವುಗಳನ್ನು 2 ವಿಧಗಳಾಗಿ ವಿಂಗಡಿಸಬಹುದು. ಒಂದು, ಸಾರ್ವದೈಹಿಕ ವ್ಯಾಧಿಕ್ಷಮತ್ವವನ್ನು ವೃದ್ಧಿಸುವ ಕ್ರಮಗಳು. ಎರಡನೆಯದಾಗಿ, ಸ್ಥಾನಿಕ ಅಂಗವ್ಯೂಹಕ್ಕೆ ಸಂಬಂಧಪಟ್ಟ ವ್ಯಾಧಿಕ್ಷಮತ್ವವನ್ನು ವೃದ್ಧಿಸುವ ಕ್ರಮಗಳು. ಮೊದಲನೆಯದಾಗಿ, ಸಾರ್ವದೈಹಿಕ ವ್ಯಾಧಿಕ್ಷಮತ್ವವನ್ನು ವೃದ್ಧಿಸುವ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಜಾಠರಾಗ್ನಿ ಅಂದರೆ ಜೀರ್ಣಶಕ್ತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು. ಆಯುರ್ವೇದ ಶಾಸ್ತ್ರದಲ್ಲಿ ಎಲ್ಲ ರೋಗಗಳ ಆಗರ ಅಥವಾ ಕಾರಣ ಜಾಠರಾಗ್ನಿಯ ವ್ಯತ್ಯಯ ಎಂದು ಹೇಳಿದ್ದಾರೆ. ಆದ್ದರಿಂದ ಸಮತೋಲನ ಆಹಾರ ಪದ್ಧತಿ ಋತುಗನುಗುಣವಾಗಿ ಸೇವಿಸುವುದರಿಂದ ವ್ಯಾಧಿಕ್ಷಮತ್ವವನ್ನು ಹೆಚ್ಚಿಸಬಹುದು. ಎರಡನೇದಾಗಿ, ವ್ಯಾಧಿಕ್ಷಮತ್ವವನ್ನು ವೃದ್ಧಿಸುವ ಆಹಾರದ ಬಳಕೆ. ಉದಾಹರಣೆಗೆ ನಿತ್ಯ ಹಾಲು, ತುಪ್ಪದ ಸೇವನೆ ಇದರಿಂದ ಸಾರ್ವದೈಹಿಕ ವ್ಯಾಧಿಕ್ಷಮತ್ವವನ್ನು ವೃದ್ಧಿಸಬಹುದು. ಮೂರನೆಯದು, ವ್ಯಾಧಿಕ್ಷಮತ್ವವನ್ನು ವೃದ್ಧಿಸುವ ಔಷಧಗಳ ಬಳಕೆ. ಉದಾಹರಣೆಗೆ ಅಶ್ವಗಂಧ, ಅಮೃತಬಳ್ಳಿ, ನೆಲ್ಲಿಕಾಯಿ, ಎಸ್ಟಿಮಧು, ತುಳಸಿ, ಶತಾವರಿ ಇವೇ ಮೊದಲಾದ ಔಷಧಿಗಳನ್ನು ವೈದ್ಯರ ಸಲಹೆಯ ಮೇರೆಗೆ ತಮ್ಮ ಪ್ರಕೃತಿಗೆ ಅನುಗುಣವಾಗಿ, ವಯಸ್ಸಿಗೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ ವಿವಿಧ ರೂಪದಲ್ಲಿ ಸೇವಿಸುವುದು ಶ್ರೇಯಸ್ಕರ. ವಿವಿಧ ರಸಾಯನಗಳ ಪ್ರಯೋಗ. ಏನಿದು ರಸಾಯನ ಚಿಕಿತ್ಸೆ ಅಂದರೆ ಆಯುರ್ವೇದದ 8 ಅಂಗಗಳಲ್ಲಿ ಒಂದಾಗಿರುವ ಇದು ದೇಹಕ್ಕೆ ಪುಷ್ಟಿ ನೀಡುವ ಔಷಧ ದ್ರವ್ಯಗಳನ್ನು ಅಧಿಕ ಮಾತ್ರದಲ್ಲಿ ಕಡಿಮೆ ಸಮಯ ಉಪಯೋಗಿಸಿ ಕ್ಷಿಪ್ರ ಹಾಗೂ ಉತ್ಕೃಷ್ಟ ಫಲವನ್ನು ಪಡೆಯುವಂತಹ ವಿಧಾನ. ಇದರಲ್ಲಿ ಹಲವಾರು ವಿಧಗಳಿವೆ. ಈ ವಿಧಾನಗಳನ್ನು ವೈದ್ಯರ ಸಲಹೆಯ ಮೇರೆಗೆ ಕ್ರಮವತ್ತಾಗಿ ಅನುಸರಿಸಿದರೆ ವ್ಯಾಧಿಕ್ಷಮತ್ವವನ್ನು ವೃದ್ಧಿಸಲು ಸಾಧ್ಯ. ವಿವಿಧ ಬಗೆಯ ಲೇಹಗಳ ಪ್ರಯೋಗ. ಉದಾಹರಣೆ ಭಾರ್ಗವ ಪ್ರೋಕ್ತ ರಸಾಯನ, ಅಶ್ವಗಂಧ ಅವಲೇಹ, ಶತಾವರಿ ಅವಲೇಹ ಇತ್ಯಾದಿಗಳನ್ನು ತಮ್ಮ ಜೀರ್ಣಶಕ್ತಿಗೆ ಅನುಗುಣವಾಗಿ ಉಪಯೋಗಿಸುವಂಥದ್ದು. ಆರನೆಯದು, ಸುವರ್ಣ ಪ್ರಾಶನದ ಬಳಕೆ. ಸುವರ್ಣ ಭಸ್ಮವು ವ್ಯಾಧಿಕ್ಷಮತ್ವವನ್ನು ವೃದ್ಧಿಸುವ ಒಂದು ಪೂರಕ ವಿಧಾನ. ಮಕ್ಕಳಲ್ಲಿ ಹಾಗೂ ವೃದ್ಧಾಪ್ಯರಲ್ಲಿ ಇದರ ಬಳಕೆಯನ್ನು ಮಾಡಬಹುದು. ಇದರ ಜೊತೆಗೆ ದಿನಚರ್ಯ ಪಾಲನೆ, ಸರಿಯಾದ ಸಮಯದಲ್ಲಿ ನಿದ್ರೆ, ವಿಶ್ರಾಂತಿ, ಋತುಚರ್ಯದ ಪಾಲನೆ, ಸದ್ವೃತ್ತ ಪಾಲನೆ, ಯೋಗಾಭ್ಯಾಸ, ಮಾನಸಿಕ ಒತ್ತಡದಿಂದ ದೂರವಿರುವುದರಿಂದ ಸಾರ್ವದೈಹಿಕ ವ್ಯಾಧಿಕ್ಷಮತ್ವವನ್ನು ಖಂಡಿತವಾಗಿ ವೃದ್ಧಿಸಬಹುದು. ಕೋವಿಡ್-19 ಮುಖ್ಯವಾಗಿ ಶ್ವಾಸಕೋಶಕ್ಕೆ ಸಂಬಂಧಿಸಿದ ತೊಂದರೆ ಆಗಿರುವುದರಿಂದ ಶ್ವಾಸಾಂಗವ್ಯೂಹದ ಸದೃಢತೆಯ ಬಗ್ಗೆ ನೋಟ ಬೀರೋಣ. ಶ್ವಾಸಾಂಗವ್ಯೂಹವು ಮೂಗಿನ ಹೊಳ್ಳೆಯಿಂದ ಪ್ರಾರಂಭವಾಗಿ ಪುಪ್ಪುಸದಲ್ಲಿನ ಸಣ್ಣ ಸಣ್ಣ ಬಲೂನಿನಂತಹ ಆಕೃತಿಯ ಅಲ್ವಿಯೋಲೈಗಳಲ್ಲಿ ಅಂತ್ಯವಾಗುತ್ತದೆ. ಈ ಅಂಗವ್ಯೂಹವು ವಾತಾವರಣದ ರೋಗಕಾರಕ ಅಂಶಗಳಿಗೆ ನೇರ ಸಂಪರ್ಕದಿಂದಿರುವುದರಿಂದ ಇದರ ವ್ಯಾಧಿಕ್ಷಮತ್ವ ಕ್ಷೀಣಿಸಿದಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕಾಡುವುದು ಸಾಮಾನ್ಯ. ಆದ್ದರಿಂದ ಈ ಸಂದರ್ಭದಲ್ಲಿ ಸ್ಥಾನಿಕ ವ್ಯಾಧಿಕ್ಷಮತ್ವ ಕಾಪಾಡಲು ಹಾಗೂ ವೃದ್ಧಿಸಲು ವಿಶೇಷ ಕಾಳಜಿ ವಹಿಸುವ ಅಗತ್ಯವಿದೆ. ಶ್ವಾಸಾಂಗವ್ಯೂಹದ ರಚನೆಗೆ ಅನುಗುಣವಾಗಿ ವ್ಯಾಧಿಕ್ಷಮತ್ವ ವೃದ್ಧಿಸುವ ಅನೇಕ ವಿಧಿವಿಧಾನಗಳನ್ನು ಆಯುರ್ವೇದದಲ್ಲಿ ವಿವರಿಸಲಾಗಿದೆ. ಮೂಗಿನ ಹೊಳ್ಳೆಗೆ ಪದೇ ಪದೇ ಕೊಬ್ಬರಿ ಎಣ್ಣೆಯನ್ನು ಸವರಿಕೊಳ್ಳುವುದರಿಂದ ರೋಗಕಾರಕ ಅಂಶಗಳನ್ನು ತಡೆಗಟ್ಟಬಹುದು ಎಂದು ಸಂಶೋಧನೆಗಳು ವಿವರಿಸುತ್ತವೆ. ವೈದ್ಯರ ಸಲಹೆಯಂತೆ ನಸ್ಯಕರ್ಮ ಹಾಗೂ ಧೂಮಪಾನ ವಿಧಿಗಳನ್ನು ಪಾಲನೆ ಮಾಡಬಹುದು. ಉದಾಹರಣೆಗಾಗಿ ಶುಂಠಿ ಕ್ಷೀರಪಾಕ ನಸ್ಯ, ಹರಿದ್ರ ಧೂಮಪಾನದಂತಹ ವಿಧಾನಗಳು. ಬಾಯಿ ಹಾಗೂ ಗಂಟಲಿನ ಸ್ವಾಸ್ಥ್ಯಕ್ಕಾಗಿ ವಿವಿಧ ಔಷಧಿ ದ್ರವ್ಯಗಳಿಂದ ಮಾಡಿರುವಂತಹ ದ್ರಾವಣದಿಂದ ಗಂಡೂಷ ಅಂದರೆ ಕೆಲವು ಕಾಲದವರೆಗೆ ಬಾಯಿಯಲ್ಲಿ ಈ ದ್ರವ ಪದಾರ್ಥಗಳನ್ನು ಇಟ್ಟುಕೊಳ್ಳುವುದು ಅಥವಾ ಕವಲಗ್ರಹ ಅಂದರೆ ಔಷಧಿಯುಕ್ತ ದ್ರಾವಣದಿಂದ ಬಾಯಿಯನ್ನು ಮುಕ್ಕಳಿಸುವುದು ಇವುಗಳನ್ನು ಪಾಲಿಸಬಹುದು. ಶ್ವಾಸಕೋಶದ ಸದೃಢತೆಗೆ ವಿವಿಧ ಪ್ರಕಾರದ ಪ್ರಾಣಾಯಾಮ ವಿಧಾನಗಳ ಬಳಕೆ. ಅಂತೆಯೇ ಶ್ವಾಸಾಂಗವ್ಯೂಹಕ್ಕೆ ಸಹಾಯಕವಾಗುವ ಅನೇಕ ರಸಾಯನ ದ್ರವ್ಯಗಳ ಪ್ರಯೋಗ. ಉದಾಹರಣೆ ಎಸ್ಟಿಮಧು ರಸಾಯನ, ಭಾರ್ಗವೋಪ್ರೋಕ್ತ ರಸಾಯನ, ಅಗತ್ಯ ಹರಿತಕಿ ರಸಾಯನ, ಕಂಠಕಾರಿಘೃತ, ಸೀತೋಪಲಾದಿ ಚೂರ್ಣ ಇತ್ಯಾದಿಗಳನ್ನು ವೈದ್ಯರ ಸಲಹೆಯಂತೆ ತೆಗೆದುಕೊಳ್ಳಬಹುದು. ಆಯುರ್ವೇದ ಶಾಸ್ತ್ರವು ಉತ್ತಮ ಜೀವನ ಶೈಲಿಯನ್ನು ರೂಪಿಸುವ ಒಂದು ವೈದ್ಯಕೀಯ ಶಾಸ್ತ್ರ. ಕೋವಿಡ್-19
ಸಾಂಕ್ರಾಮಿಕ ಮಹಾಮಾರಿಯಿಂದ ಮುಕ್ತಿ ಹೊಂದಲು 60% ಜನರು ಆಯುರ್ವೇದವೇ ಮಾರ್ಗ ಎಂದು ಕಂಡುಕೊಂಡಿದ್ದಾರೆ. ಹಲವಾರು ಸಾವಿರ ವರ್ಷಗಳ ಹಿಂದೆ ಸಂಶೋಧನೆಯಿಂದ ಪ್ರಮಾಣೀಕರಿಸಿ ದೃಢಪಟ್ಟಿರುವ ವೈದ್ಯಕೀಯ ಶಾಸ್ತ್ರಕ್ಕೆ ಪುನರ್ ಸಂಶೋಧನೆಯ ಅಗತ್ಯವಿಲ್ಲ. ಕಾಯಿಲೆಯ ತೀವ್ರತೆಗೆ ಅನುಗುಣವಾಗಿ ಆಯುರ್ವೇದ ಚಿಕಿತ್ಸಾ ಕ್ರಮಗಳನ್ನು ಆಯುರ್ವೇದ ವೈದ್ಯರ ಮುಖೇನ ಪಡೆದುಕೊಂಡು ಪಥ್ಯಕ್ರಮಗಳನ್ನು ಪಾಲಿಸಿದರೆ ರೋಗಮುಕ್ತಿ ಖಂಡಿತ ಸಾಧ್ಯ ಎಂದು ಹೇಳಿ ಅವಕಾಶಕ್ಕಾಗಿ ಮಣಿಪಾಲ ಬಾನುಲಿ ಕೇಂದ್ರಕ್ಕೆ ಧನ್ಯವಾದಗಳು. ಕೋವಿಡ್-19 ಸಂದರ್ಭದಲ್ಲಿ ವ್ಯಾಧಿಕ್ಷಮತ್ವ ವೃದ್ಧಿಸುವಲ್ಲಿ ಆಯುರ್ವೇದ ಶಾಸ್ತ್ರದ ಪಾತ್ರ, ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದ ಕಾಯಚಿಕಿತ್ಸೆ ಹಾಗೂ ಮಾನಸ ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶೈಲೇಶ್ ವೈ ಆಚಾರ್ಯ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ.